ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಅವಾರಿ. ಇವತ್ತು ನಾವು ಸಿಟ್ಟಿಂಗ್ ಆಸನಗಳನ್ನು ಮಾಡೋಣ. 3 ಸಿಟ್ಟಿಂಗ್ ಆಸನಗಳನ್ನು ಹೇಳ್ಕೊಡ್ತೀನಿ. ಒಂದು ದಂಡಾಸನ, ಇನ್ನೊಂದು ನವಾಸನ ಮತ್ತೆ ಇನ್ನೊಂದು ವೀರಾಸನ. ಮೊದಲನೇದಾಗಿ ದಂಡಾಸನ ಹೇಗೆ ಮಾಡೋದು ಅಂತ ನೋಡೋಣ. ದಂಡಾಸನದಲ್ಲಿ ನಾವು ನಮ್ಮ 2 ಕಾಲುಗಳನ್ನ ರಿಲ್ಯಾಕ್ಸ್ ಮಾಡ್ತೀವಿ. ನಮ್ಮ ಸ್ಪೈನ್ ಅನ್ನ ಅಂದ್ರೆ ಬ್ಯಾಕ್ ಬೋನ್, ಬೆನ್ನೆಲುಬನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಮೊದಲಿಗೆ ನೀವು ಮ್ಯಾಟ್ ಮೇಲೆ ಈ ತರ ಕೂತ್ಕೊಳ್ಳಿ, ಅಂದ್ರೆ ನಿಮ್ಮ ಕಾಲುಗಳು ಮ್ಯಾಟ್ ಮೇಲೆ ಇರುತ್ತೆ. ಈ ತರ ಸಪೋರ್ಟ್ ತಗೊಳ್ಳೋದು ಅಥವಾ ಈ ತರ ಸಪೋರ್ಟ್ ತಗೊಳ್ಳೋದು ಈ ತರ ಅಲ್ಲ. ನಿಮ್ಮ ಬೆನ್ನೆಲುಬು ಸ್ಟ್ರೈಟ್ ಆಗಿರ್ಬೇಕು. ನಿಮಗೆ ಸಪೋರ್ಟ್ ಬೇಕು ಅಂತಂದ್ರೆ ನಿಮ್ಮ 2 ಅಂಗೈಗಳನ್ನ ನಿಮ್ಮ ಹಿಪ್ಸ್ ಹತ್ರ ಇಟ್ಕೊಳ್ಳಿ. ನಿಮ್ಮ ಟೋಸ್ ಅನ್ನ ನಿಮ್ಮ ಹತ್ರ ಮೂವ್ ಮಾಡ್ಕೊಳ್ಳಿ. ಈ ತರ ಅಂದ್ರೆ ಆ ಕಡೆ ಹೋಗುತ್ತೆ, ಸೊ ನಿಮ್ಗೇನು ಫೀಲ್ ಆಗಲ್ಲ. ನಿಮ್ಗೆ ಸ್ಟ್ರೆಂತ್ ಫೀಲ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಮೂವ್ ಮಾಡ್ಕೊಂಡು 2 ಶೋಲ್ಡರ್ ಅನ್ನ ಸ್ಟ್ರೈಟ್ ಮಾಡ್ಕೊಂಡು ಮುಂದೆ ನೋಡಿ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಇದು ಕಂಪ್ಲೀಟ್ ಪೋಸ್ಚರ್, ದಂಡಾಸನದ ಪೋಸ್ಚರ್. ಇವಾಗ ರಿಲ್ಯಾಕ್ಸ್ ಮಾಡಿಬಿಟ್ಟು ನಿಮ್ಮ 2 ಕೈಗಳನ್ನು ರಿಲೀಸ್ ಮಾಡಿ ಮತ್ತೆ ನಾರ್ಮಲ್ ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಬೆನ್ನು, ಯಾರು ಜಾಸ್ತಿ ಡುಗ್ತಿರ್ತಾರಲ್ಲ, ಬಗ್ತಿರ್ತಾರಲ್ಲ, ಯಾವಾಗಲೂ ಬಗ್ತಾನೆ ಇರ್ತಾರೆ, ಸೊ ಅವ್ರು ಈ ಆಸನನ ಮಾಡ್ಬೋದು. ಇದರಿಂದ ನಿಮ್ಮ ಈ ರೀಜನ್, ಹೆಪ್ ರೀಜನ್ ಇದೆ ಅಥವಾ ಕಂಪ್ಲೀಟ್ ಲೆಗ್ಗೂ ಕೂಡ ಸ್ಟ್ರೆಚ್ ಸಿಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಮುಂದಿನ ಆಸನ ನವಾಸನ. ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ನಾವು ಮೋಸ್ಟ್ ಆಫ್ ದ ವೇಟ್ ಲಾಸಿಗಾಗ್ಲಿ ಅಥವಾ ಪ್ರೆಗ್ನೆನ್ಸಿಗಾಗ್ಲಿ ತುಂಬಾ ಕಡೆ ನಾವು ನವಾಸನನ ಯೂಸ್ ಮಾಡ್ತೀವಿ. ಸೊ ನವಾಸನ ಹೇಗೆ ಮಾಡೋದು, ಬಿಗಿನರ್ ಲೆವೆಲ್ ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಏನ್ ಮಾಡೋದು ಅಂತಂದ್ರೆ, ಮೊದಲು ನೀವು ನಿಮ್ಮ ಮೊಣಕಾಲನ್ನ ಬೆಂಡ್ ಮಾಡಿ ಜೊತೆಗಿಟ್ಕೊಂಡ್ರೆ ಬ್ಯಾಲೆನ್ಸ್ ಮಾಡೋದು ಈಸಿ ಆಗುತ್ತೆ. ನೀವು ಸೆಪ್ರೇಟ್ ಮಾಡ್ಕೊಂಡ್ರೆ ನಿಮ್ ಒಂದೊಂದು ಕಾಲನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಜೊತೆಗಿಟ್ಕೊಳ್ಳಿ. ಮೆಲ್ಲಗೆ ಸ್ಲೋ ಆಗಿ ಸ್ವಲ್ಪ ಬೆಂಡ್ ಆಗ್ಬಿಟ್ಟು ನಿಮ್ಮ 2 ಕಾಲುಗಳನ್ನ ಲಿಫ್ಟ್ ಮಾಡಿ. ಇದು ಬಿಗಿನರ್ ವರ್ಷನ್. ಇದಕ್ಕೆ ನವಾಸನ ಅಂತೀವಿ. ಸುಮ್ಮ ನಿಮ್ಮ ಈ ಕೋರ್ ರೀಜನ್ನಿಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಅಡ್ವಾನ್ಸ್ಡ್ ವರ್ಷನ್ ಬೇಕು ಅಂತಂದ್ರೆ ರಿಲ್ಯಾಕ್ಸ್ ಮಾಡಿ, ಲೆಗ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿ, ಹ್ಯಾಂಡ್ ಅನ್ನ ರಿಲ್ಯಾಕ್ಸ್ ಮಾಡಿ. ಸೊ ನಿಮಗೆ ಸಪೋರ್ಟ್ ಬೇಕು ಅಂತ ಹಿಂಗೆ ಹೋಗ್ಬೇಡಿ. ಹಿಂಗಾದ್ರೆ ಏನೂ ನಿಮಗೆ ಫೀಲ್ ಆಗಲ್ಲ. ನಿಮ್ಗೆ ಕಂಪ್ಲೀಟ್ ಆಗಿ ಫೀಲ್ ಆಗ್ಬೇಕಂದ್ರೆ, ನಿಮ್ಮ ಕೋರ್ ರೀಜನ್ಗೆ ಫೀಲ್ ಆಗಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಲೆಗ್ ಸ್ಟ್ರೆಚ್ ಮಾಡಿ, ಹ್ಯಾಂಡ್ ಸ್ಟ್ರೆಚ್ ಮಾಡಬೇಕು. ಸೊ ಇದನ್ನ ನಾವು ವೇಟ್ ಲಾಸಿಗೆ ಯೂಸ್ ಮಾಡ್ತೀವಿ. ಸೊ ವೇಟ್ ಲಾಸ್ ಯಾರು ಮಾಡಬೇಕು ಅಂತ ಇರ್ತಾರಲ್ಲ, ಅವರಿಗೆ ಕಂಪ್ಲೀಟ್ ಆಗಿ ಈ ಭಾಗದ ಮೇಲೆ ಭಾರ ಆಗುತ್ತೆ. ಸೊ ವೇಟ್ ಲಾಸಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನೊಂದು ಆಸನ, 3ನೇ ಆಸನ ವೀರಾಸನ. ವೀರಾಸನ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಮಗೆ ವಜ್ರಾಸನ ಗೊತ್ತು. ವಜ್ರಾಸನದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಕಂಪ್ಲೀಟ್ ಆಗಿ ನಮ್ಮ ಹಿಮ್ಮಡಿ ಮೇಲೆ ಕೂತ್ಕೋತೀವಿ. ವೀರಾಸನದಲ್ಲಿ ಏನ್ ಮಾಡೋದು ಅಂದ್ರೆ, ನಮ್ಮ ಹಿಮ್ಮಡಿಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಹಿಪ್ಸ್ ಮೇಲೆ ಕೂತ್ಕೋಬೇಕು. ಸೊ ನಿಮ್ಮ ಟೇಲ್ ಬೋನ್ ಅನ್ನ ನಿಮ್ಮ ಹತ್ರ ಮೂವ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ನಿಮ್ಮ 2 ಪಾದಗಳು ಸೆಪ್ರೇಟ್ ಆಗಿರ್ಬೇಕು. ನೀವು ನಿಮ್ಮ ಪಾದಗಳಿಂದ ಹೊರಗಡೆ ಇರಬೇಕು. ಸೊ ನಿಮಗಿದು ಕಷ್ಟ ಅನಿಸ್ತು, ಒಂದೇ ಸತಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಸೊ ಇಲ್ಲಿಂದ ಸ್ವಲ್ಪನೇ ಮೂವ್ ಮಾಡಿ, ಸ್ವಲ್ಪ ಬ್ಯಾಲೆನ್ಸ್ ಮೂವ್ ಮಾಡ್ತಾ ಹೋದಂಗೆ ಸೊ ನಿಮ್ಗೆ ಪ್ರಾಕ್ಟೀಸ್ ಆದ್ಮೇಲೆ ಬರುತ್ತೆ. ಸೊ ಈ ಆಸನನ ನಾವು ವೀರಾಸನ ಅಂತ ಅಂತೀವಿ. ಸೊ ನಿಮ್ಗೆ ಇದರ ಅಡ್ವಾನ್ಸ್ಡ್ ವರ್ಷನ್ ಬೇಕು ಅಂತಂದ್ರೆ ನೀವು ಟ್ರೈ ಮಾಡ್ಬೋದು. 2 ಕೈಗಳನ್ನ ಮೇಲೆತ್ತಿ ಮುಂದೆ ಬಾಕಿ. ರಿಲ್ಯಾಕ್ಸ್. ನಿಮಗೆ ಈ ವರ್ಷನ್ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್. ಸೊ ಈ ವರ್ಷನ್ ಬೇಸಿಕ್ ವೀರಾಸನ. ಇದನ್ನ ನೀವು ಟ್ರೈ ಮಾಡ್ಬೋದು. ರಿಲ್ಯಾಕ್ಸ್ ಆಗಿ ನಾರ್ಮಲ್ ಪೊಸಿಷನ್ಗೆ ಬನ್ನಿ. ಈ ಆಸನಗಳನ್ನು ಮಾಡೋದ್ರಿಂದ, ಒಂದು, ನಿಮ್ಮ ಮಂಡೆ ನೋವಿದ್ದವರು ಅಥವಾ ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು, ನನಗೆ ಬೆಂಡ್ ಆಗೋಕ್ಕಾಗಲ್ಲ ಅಥವಾ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ ಅಂತಿರ್ತಾರ, ಸೊ ಅವ್ರು ಈ ಆಸನಗಳನ್ನು ಮಾಡ್ತಾ ಹೋದಂಗೆಲ್ಲ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಆಮೇಲೆ ನಿಮ್ಮ ಬಾಡಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಫ್ಲೆಕ್ಸಿಬಿಲಿಟಿನೂ ಇಂಪ್ರೂವ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಆಂಗ್ಸೈಟಿ, ಸ್ಟ್ರೆಸ್ಸು, ಪ್ರೆಷರು, ಟೆನ್ಷನು ಅಂತಿರ್ತಾರಲ್ಲ, ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಈ ಆಸನ ಮಾಡ್ತಾ ಹೋದಂಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ, ನಿಮ್ಮ ಹಾರ್ಟ್ ಬೀಟ್ ಇಂಪ್ರೂವ್ ಆದರೆ ಬಾಡಿ ಹೀಟ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ. ಬ್ರೀದಿಂಗ್ ಇಂಪ್ರೂವ್ ಆದರೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಈ ಆಸನಗಳನ್ನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಏನು ಅನಿಸ್ತಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.